ಕಾಂಗ್ರೆಸ್ ಪಾರ್ಟಿಯ ಇತಿಹಾಸವನ್ನ ಗಮನಿಸಿ ನೋಡ್ರಿ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಮೀಸಲಾತಿಗೆ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದೆ. ನೆಹರು ಅವರ, ಇಂದಿರಾ ಗಾಂಧಿಯವರ ಹಿಂದಿನ ಭಾಷಣವನ್ನ ರಾಜೀವ್ ಗಾಂಧಿ ಅವರ ಮೀಸಲಾತಿಯ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ. ಇದನ್ನ ನಮ್ಮ ವಿವಿಧ ನಾಯಕರು, ಮೊನ್ನೆ ಅನುರಾಗ್ ಠಾಕೂರ್ ಅವರು ಮತ್ತು ಅದರ ಜೊತೆಗೆ ಅತ್ಯಂತ ಹಿರಿಯ ಬಿಜೆಪಿ ನಾಯಕರು ಸಹಿತ ಮತ್ತು ಬೇರೆ ಪಾರ್ಟಿಯ ನಾಯಕರು ಸಹಿತ ರಾಜೀವ್ ಗಾಂಧಿ ಮೀಸಲಾತಿಗೆ ವಿರೋಧ ಮಾಡಿದ್ದನ್ನ ಬಹಳಷ್ಟು ಸರ್ತಿ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ನಲ್ಲಿ ನೋಡಿದರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಘೋರವಾದಂತಹ ಅಪಮಾನವನ್ನ ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು. ಎಷ್ಟರ ಮಟ್ಟಿಗೆ ಅಪಮಾನ ಮಾಡಿದ್ರು ಅಂತಂದ್ರೆ, ಯಾರ್ಯಾರಿಗೋ ಭಾರತ ರತ್ನವನ್ನ ಕೊಟ್ಟರು, ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 90ನೇ ಇಸ್ವಿ ತನಕ ನಮಗೆ ಭಾರತ ರತ್ನವನ್ನ ಕೊಡಲಾರದಂತಹ ದೇಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವ್ಯಕ್ತಿತ್ವ. ವಿ.ಪಿ. ಸಿಂಗ್ ಸರ್ಕಾರ ಇದ್ದಾಗ ವಾಜಪೇಯಿ, ಅದ್ವಾನಿ ಅವರು ಒತ್ತಾಯ ಮಾಡಿ ನಮ್ಮ ಬೆಂಬಲ ಇತ್ತು, ಅವಾಗ ಅವರಿಗೆ ಕೊಡಲಾಯಿತು. ಜಗಜೀವನ್ ರಾಮ್ ಅವರಿಗೆ ಅನ್ಯಾಯ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು. ಇದರ ಒಟ್ಟಾರೆ ದಲಿತರಿಗೆ ಅತ್ಯಂತ ವಿರೋಧವನ್ನ ಮಾಡುವಂತಹ, ದಲಿತರಿಗೆ ಅನ್ಯಾಯವನ್ನ ಮಾಡಿದಂತಹ, ರಿಸರ್ವೇಷನ್ ವಿರುದ್ಧವಾಗಿದ್ದಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಯಾವಾಗಲೂ ವೋಟ್ ಬ್ಯಾಂಕ್ ಅಂತ ನೋಡಿದವರು. ಹೀಗಾಗಿ ಇಲ್ಲಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟರು. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಸಂವಿಧಾನವನ್ನು ಕೈ ಹಿಡ್ಕೊಂಡು ಅಡ್ಡಾಡೋರು ಯಾವ ರೀತಿ ಮನಸ್ಸಿನಲ್ಲಿ ಭಾವನೆ ಏನದ ಅಂತ ಒಮ್ಮೊಮ್ಮೆ ಹೊರಗಡೆ ಬರ್ತದೆ. ಸತ್ಯಕ್ಕೊಮ್ಮೆ ಅವ್ರ ಮನಸ್ಸಿನ ಭಾವನೆಗಳು ಒಮ್ಮೊಮ್ಮೆ ಹೊರಗೆ ಬರ್ತಾವ, ಅದನ್ನ ವ್ಯಕ್ತ ಆಗ್ಯದ. ಅದರ ಜೊತೆಗೆ ಯಾವ ಪಾರ್ಟಿ ಸಿಖ್ಖರ 84ರಲ್ಲಿ ಕೊರಳಿಗೆ ಟೈರ್ ಹಾಕಿ ಸುಟ್ಟಂತಹದ್ದು ಇವತ್ತು ಸಿಖ್ಖರಿಗೆ ಪೇಟಾದ ಬಗ್ಗೆ ಮಾತಾಡ್ತಾರ. ಇವತ್ತು ಭಾರತ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ, ಅನೇಕ ಅಧಿಕಾರಿಗಳು, ನಮ್ಮ MNRE ಸೆಕ್ರೆಟರಿ, ಅನೇಕ ಸೆಕ್ರೆಟರಿಗಳು, ಅನೇಕ ಜಾಯಿಂಟ್ ಸೆಕ್ರೆಟರಿಗಳು ಇವತ್ತು ಸಿಖ್ ಸಮುದಾಯದವರು ಇದ್ದಾರೆ. ಮತ್ತು ಸಿಖ್ ಸಮುದಾಯಕ್ಕೆ ಅತ್ಯಂತ ಹೆಚ್ಚು ಗೌರವವನ್ನು ಕೊಟ್ಟಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಅವರು. ವಿದೇಶದಲ್ಲಿ ಹೋಗಿ ಈ ರೀತಿ ಮಾತನಾಡುವಂತಹದ್ದು ಮತ್ತು ವಿದೇಶದಲ್ಲಿ ಭಾರತದ ಬಗ್ಗೆ ಭಾವನೆ ಏನು ಬರ್ತದೆ ಮತ್ತು ಚುನಾವಣೆಗಳ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಒಂದು ವೈಬ್ರೆಂಟ್ ಡೆಮೋಕ್ರಸಿ ಮತ್ತು ಸಕ್ಸಸ್ಫುಲ್ ಡೆಮೋಕ್ರಸಿ. ತೆಲಂಗಾಣದಲ್ಲಿ ಗೆದ್ರಿ ಇವರು, ಅವಾಗ ಇವ್ರಿಗೆ ಚುನಾವಣಾ ಆಯೋಗದ ಬಗ್ಗೆ ಏನು ಅನ್ನಿಸ್ಲಿಲ್ಲ. ಹಿಮಾಚಲ ಪ್ರದೇಶದಲ್ಲಿ ಗೆದ್ದರು, ಏನು ಅನ್ನಿಸ್ಲಿಲ್ಲ. ಅದರ ಜೊತೆ ಕರ್ನಾಟಕದಲ್ಲಿ ಅದಕ್ಕಿಂತ ಮೊದಲು ಗೆದ್ದರು. ಕರ್ನಾಟಕದಲ್ಲಿ ಹಾಗೆ ನೋಡಿದ್ರೆ ಚುನಾವಣೆ ನಡೆದಾಗ ಬಿಜೆಪಿ ಅಧಿಕಾರದ, ಕೇಂದ್ರದಾಗ ಬಿಜೆಪಿ ಅಧಿಕಾರ, ಹೆಂಗೆದ್ರಿ ಹಂಗಾರೆ ನೀವು? ಅದರ ಭಾರತದ ಗೌರವವನ್ನ, ಪ್ರತಿಷ್ಠೆಯನ್ನ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ಚುನಾವಣೆ ಇವನ್ ಅಮೆರಿಕದಾಗೂ ನಡೆಯಲಿಕ್ಕಿಲ್ಲ. ಭಾರತದಲ್ಲಿ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಜಗತ್ನಾಗ ಭಾರತದ ಗೌರವ ಜಾಸ್ತಿ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕು? ನಿಮಗೆ ರಾಜಕೀಯ ಟೀಕೆಗಳನ್ನ ಮಾಡೋದಿದ್ರ ನೀವು ರಾಜಕೀಯ ಟೀಕೆ ಮಾಡ್ರಿ, ಆದ್ರೆ ಈ ರೀತಿ ಇಡೀ ದೇಶವನ್ನ ಅಪಮಾನ ಮಾಡೋದು, ಇಡೀ ದೇಶವನ್ನ ಅಪಮಾನ ಮಾಡ್ತಾ ಇದ್ದಾರೆ ಇವರು. ನಿಮ್ಮ ಅಂದ್ರೆ ದೇಶದ ಪ್ರತಿಷ್ಠೆ ಮಣ್ಣ ಪಾಲಾಗ್ತದೆ ಅನ್ನೋದು ಇವರಿಗೆ ಅರಿವು ಇರಲಾರದೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟು ದೇಶಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಅಧಿಕಾರಕ್ಕಾಗಿ ದೇಶವನ್ನ, ಹಿಂದೆ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ಗೊತ್ತದ, ನೆಹರು ಏನ್ ಮಾಡಿದ್ರು ಅಂತ ಗೊತ್ತದ. ದೇಶದ ಪಾರ್ಟಿಷನ್ಗೆ ಕಾರಣ ಆದಂಥವ್ರು ನೆಹರು ಅವರು. ಯಾಕಂದ್ರೆ ಅಧಿಕಾರ ಈ ರೀತಿ ಮಾಡಿದಂಥವ್ರು ಇವತ್ತು ದೇಶದ ಪ್ರತಿಷ್ಠೆಗೆ ಮಸಿ ಬೆಳೀತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಈ ವರ್ತನೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ನಾನು ದೇಶದ ಜನರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸನ್ಮಾನ್ಯ ಮೋದಿ ಅವರು ಈಗ ಅದನ್ನ ಲೋಕಸಭೆಯಲ್ಲಿ ಬೇರೆ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ನಾವು ಮೀಸಲಾತಿಗೆ ನಾವು ಅತ್ಯಂತ ಸ್ಪಷ್ಟವಾಗಿ ಬದ್ಧರಾಗಿದ್ದೇವೆ, ಸಾಮಾಜಿಕ ನ್ಯಾಯಕ್ಕಾಗಿ. ರಾಹುಲ್ ಗಾಂಧಿ ಅವರ ಈ ಅಪ್ರಬುದ್ಧ ಹೇಳಿಕೆಯನ್ನು ನಾವು ತಿರಸ್ಕರಿಸ್ತೇವೆ, ಖಂಡಿಸ್ತೇವೆ.
ಬಿಜೆಪಿ ಕಚೇರಿ ಟಾರ್ಗೆಟ್ ಮಾಡಿದ್ರಂತ NIA ಚಾರ್ಜ್ ಶೀಟ್ದಲ್ಲಿ ಬಂದಿದೆ. ಆದರೆ ರಾಜ್ಯದಲ್ಲಿ ಸರ್ಕಾರದವರು ಹೆಂಗೆ ನಡ್ಕೊಳ್ತಾ ಇದ್ದಾರೆ, ಕೆಲವರು ಇದು ಸುಳ್ಳು ಅಂತಾರೆ, ಕೆಲವು ಮಂತ್ರಿಗಳು. ಅದರ ಭಯೋತ್ಪಾದಕರಿಗೆ ಬೆಂಬಲಿಸಿ ಮಾತನಾಡುವಂತಹ ಒಂದು ಪ್ರವೃತ್ತಿ ಏನಿದೆಯಲ್ಲ, ಈಗ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಬಾರ್ಡರ್ ರಾಜ್ಯದ ಕಾಶ್ಮೀರದಲ್ಲಿ ಸ್ಟ್ರೇ ಇನ್ಸಿಡೆಂಟ್, ಅದು ಎಲ್ಲೋ ವ್ಯಾಪಾರ ಮಾಡೋವನ್ ಗುಂಡು ಹಾರಿಸೋದು, ಈ ಥರದ ಘಟನೆಗಳನ್ನು ಬಿಟ್ಟರೆ ಅತ್ಯಂತ ಕಟ್ಟುನಿಟ್ಟಾಗಿ ನಾವು ಇವತ್ತು ಕ್ರಮ ತೆಗೆದುಕೊಂಡು ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಕೈಗೊಳ್ತಾ ಇರೋದ್ರಿಂದ ಇಡೀ ದೇಶದಲ್ಲಿ ಕಳೆದ 10 ವರ್ಷದಿಂದ ಎಕ್ಸೆಪ್ಟ್ ರಾಮೇಶ್ವರ ಕೆಫೆ ಎಲ್ಲಿಯೂ ಯಾವುದೇ ರೀತಿಯ ಅನಾಹುತಗಳು ನಡೆದಿಲ್ಲ. ಯಾಕಂದ್ರೆ ಝೀರೋ ಟಾಲರೆನ್ಸ್ ಟುವರ್ಡ್ ಟೆರರಿಸಂ ಏನಿದೆ ನಮ್ದು, ಶೂನ್ಯ ಸಹಿಷ್ಣುತೆ, ಅದು ಕಾರಣ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಆದಾಗ ಅವ್ರು ನನ್ನ ತಮ್ಮ ಅಂತಾರೆ, ಬ್ರದರ್ ಅಂತಾರೆ, ದೇ ಆರ್ ಮೈ ಬ್ರದರ್ಸ್ ಅಂತಾರೆ. ಆನಂತರ ರಾಮೇಶ್ವರ ಕೆಫೆ ಆದಾಗ ಅದು ಸಿಲಿಂಡರ್ ಬ್ಲಾಸ್ಟ್ ಅಂತಾರೆ. ಈ ರೀತಿಯಾದಂಥ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕಿಗಾಗಿ ಭಯೋತ್ಪಾದನೆಯನ್ನ ಬೆಂಬಲ ಮಾಡ್ತಾ ಇರುವಂತಹ ಪಾರ್ಟಿ ಕಾಂಗ್ರೆಸ್. ಇಲ್ಲಿ ಮಾತಾಡಿದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ, ಮೀಡಿಯಾದವರು ಏನ್ ಮಾತಾಡ್ರಿ ಅಂತ ತಿಳ್ಕೊಂಡು ನೀವು ಅಲ್ಲಿ ಅವ್ರು ಯಾರೇ ಅವ್ರ ಮನ್ಯಾಗ ಚಾ ಕೊಡೋರು ಇವ್ರನ್ನ ಯಾರನ್ನ ಒಟ್ಟ ಅಂದ್ರೆ ನಿಮ್ ಕರ್ತವ್ಯ ಅದು. ನೀವು ಮಾಹಿತಿ ತೆಗೆದು ಅದನ್ನ ಹೊರಗೆ ಹಾಕಿಬಿಡ್ತೀರಿ. ಅದಕ್ಕಲ್ಲೇ ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ಕಾರಣಕ್ಕೋಗಿ ಅಲ್ಲಿ ಬೆಟ್ಟೆಗಾರ ಅದು ಎಲ್ಲರ ಯಾರು ಭಾರತೀಯರು ನಿಮ್ಗೆ ಫೋನ್ ಮಾಡಿ ಹೇಳ್ತಾರ ಅಂತ ಒಂದು ಫೋಟೋ ಬಿಟ್ಟಾರ ಅಷ್ಟೇ. ಅವ್ರು ಇದ್ದಾರೆ, ದೋಷಾರೋಪಣ ಪಟ್ಟಿಯಾಗಿದೆ. ಈಗ ನ್ಯಾಯಾಲಯ ಸರಿಯಾಗಿ ಕ್ರಮ ತೆಗೆದುಕೊಳ್ತದೆ. ಯಾರು ಭ್ರಷ್ಟಾಚಾರದಲ್ಲಿದ್ದಾರೆ ಅವ್ರಿಗೆ ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ಅದು ಬಹಳ ದುರ್ದೈವ ಸಂಗತಿ. ಎಲ್ಲಾ ಸೇಫ್ಟಿ ಮೆಜರ್ಸ್ ಅನ್ನ ಇದರಲ್ಲಿ ಒಂದು ಸ್ಪಷ್ಟಪಡಿಸ್ತೇನೆ ನಾನು. ಇದನ್ನೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ರಾಜ್ಯದ PWD ಇಲಾಖೆಯವರು, NH ಡಿಪಾರ್ಟ್ಮೆಂಟ್ನವರು, ಇದಕ್ಕೆ ಬಹಳಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ರೀತಿಯಾದಂತಹದ್ದು ಅತ್ಯಂತ ನೋವು ತಂದಿದೆ ಮತ್ತು ಇದನ್ನ ರಾಜ್ಯ ಸರ್ಕಾರ ಫಾಸ್ಟ್ ಮಾಡಬೇಕು. ಇದು ನಾನು ಹಿಂದೂ ಬಹಳ ಸರ್ತಿ ಹೇಳಿದ್ದೇನೆ. ಇದು ಇವತ್ತೇನು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟು ಫ್ಲೈಓವರ್ ಮಾಡ್ತಾ ಇದೆ, ಇದು ಕೇಂದ್ರ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ. ಇಲ್ಲಿನ ಜನರ ಆಶೀರ್ವಾದದಿಂದ ನಾನು ಕಳೆದ 6 ವರ್ಷದಿಂದ 7 ವರ್ಷದಿಂದ ಮಂತ್ರಿ ಸ್ಥಾನದಲ್ಲಿರೋದ್ರಿಂದ ನಾನು ಬೆನ್ನ ಹತ್ತಿ ಅದಕ್ಕೆ ವಿಶೇಷ ಅನುದಾನ ಕೊಡ್ಸಿದ್ದೀನಿ. ಇಡೀ ದೇಶದಾಗ ಯಾವುದು ಮಹಾನಗರದ ವ್ಯಾಪ್ತಿಯೊಳಗ ಕೇಂದ್ರ ಸರ್ಕಾರ ದುಡ್ಡು ಕೊಡೋದು. ನ್ಯಾಷನಲ್ ಹೈವೇ ಇದ್ರೆ ಅಷ್ಟ ಕೊಡ್ತದ. ಇದು ನ್ಯಾಷನಲ್ ಹೈವೇನೂ ಅಲ್ಲ, ಸ್ಟೇಟ್ ಹೈವೇನೂ ಅಲ್ಲ, ಏನೂ ಅಲ್ಲ. ಆದ್ರೂ ನಾವು ದುಡ್ಡು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಇದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಸೇಫ್ಟಿಯನ್ನ ಬಲಪಡಿಸಿ ಬೇಗ ಅನುಷ್ಠಾನಗೊಳಿಸಬೇಕು. ವರ್ಷಗಟ್ಟಲೆ ನಡೆದದ್ದು ನಮಗೂ ಬಹಳ ನೋವು ತಂದಿದೆ ಮತ್ತು ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಹಾರೈಸ್ತಾರೆ. ಅಲ್ಲ, PWD ಇಲಾಖೆ, ರಾಜ್ಯದ PWD ಇಲಾಖೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.